36 ಕಿಲೋಮೀಟರ್ ನಡಿಗೆ ಪ್ರಾರಂಭ ಆಗುವುದು ಪಹಲ್ಗಾವಿಂದ. ಇಲ್ಲಿ ನಿನ್ನೆ ಹಿಂದೂಗಳನ್ನ ಹುಡುಕಿ ಇರುತ್ತಾರೆ. ಇದನ್ನ ನಮ್ಮ ಪರಿವಾರ ಸಂಘಟನೆ ಮತ್ತು ಹಿಂದೂ ಹಿತರಕ್ಷಣಾ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಇಂಥ ಘಟನೆಯನ್ನ ನಾವು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಭಾರತ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ. ಯಾರೆಲ್ಲ ಈ ಕೃತ್ಯದಲ್ಲಿ ಭಯೋತ್ಪಾದಕ ಕೃತ್ಯದಲ್ಲಿ ತೊಡಗಿದ್ದಾರೆ ಮತ್ತು ಅವರಿಗೆ ಸಪೋರ್ಟಿವ್ ಆಗಿ ಅವರಿಗೆ ಬೆಂಬಲವಾಗಿ ಯಾರೆಲ್ಲ ನಿಂತಿದ್ದಾರೋ ಅವರನ್ನ ಕೂಡಲೇ ಬಂಧಿಸುವುದು ಮಾತ್ರ ಅಲ್ಲ, ಅವರನ್ನ ತಲೆಯನ್ನು ಕಡಿದು ಪಾಕಿಸ್ತಾನಕ್ಕೆ ಕಳಿಸ್ಬೇಕು ಅವ್ರನ್ನ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೋ ಒಂದು ಹೆಸರಿಗೆ ತಕ್ಕ ಅಲ್ಪಸಂಖ್ಯಾತರ ಅನ್ನುವ ಮಾನಸಿಕತೆಯಲ್ಲಿ ಯಾರಿಗೋ ಅನ್ಯಾಯವಾದ್ರೆ ಇಲ್ಲಿ OIC ಅಂತ ಕೆಲವರು, ಕಾಂಗ್ರೆಸ್ನ ಕೆಲವರು, ದಿಗ್ವಿಜಯ್ ಸಿಂಗ್ನಂತ ಕೆಲವರು ಬಹಳ ಮಾತಾಡ್ತಾರೆ. ಆದ್ರೆ ಇಷ್ಟು 27 ಹಿಂದೂಗಳನ್ನು ಕೊಂದಾಗ ಅವ್ರ ಬಾಯಿ ಮಾತಾಡುವುದಿಲ್ಲ. ಈಗ ಜಾತ್ಯತೀತವಾದಿಗಳು ಕಮ್ಯುನಿಸ್ಟ್ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಆದ್ರೆ ಇಲ್ಲಿ ಇಷ್ಟು ಜನ ಮಾರಣವೂ ಮಾತ್ರ ಕೂಡ ಅವ್ರು ಯಾರು ಮಾತಾಡ್ತಾ ಇಲ್ಲ. ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ. ಹಿಂದೂ ಸಮಾಜ ಇವತ್ತು ಎಲ್ಲವನ್ನು ಕೂಡ ಸಹಿಸಿಕೊಂಡು ಕೂತ್ಕೊಂಡ್ರೆ ಎಲ್ಲೋ ನಡೆಯುವಂಥದ್ದು ಮತ್ತೆ ನಮ್ಮ ಮನೆಯಾಗಿ ಬರ್ಬೋದು. ನಾವು ಯಾವುದೇ ಸಮುದಾಯವನ್ನು ಹೇಳ್ತಾ ಇಲ್ಲ, ಆದ್ರೆ ಭಯೋತ್ಪಾದಕರೆಲ್ಲರೂ ಕೂಡ ಒಂದೇ ಸಮುದಾಯದವರು. ಆದ್ರಿಂದಾಗಿ ನಾವು ಈ ಕೃತ್ಯವನ್ನು ಖಂಡಿಸ್ತಾ, ಇನ್ನೇನು ಬಹಳ ಕೆಟ್ಟ ವಿಚಿತ್ರ ರೀತಿಯಲ್ಲಿ ಒಂದು ಗುಂಡೋಡು ಕೊಂದಿದಾರ. ನನಗೆ ಬಹಳ ಆಶ್ಚರ್ಯ ಆಗ್ತದೆ. ಏನು ಅಂತ ಹೇಳಿದ್ರೆ, ಭಯೋತ್ಪಾದಕ ಅವರ ಪ್ಯಾಂಟ್ ಚಡ್ಡಿಯನ್ನು ತೆಗೆದು ಧರ್ಮ ಯಾವುದೊಂದು ಗುರುತಿಸಿಕೊಂಡು ಹೋಗ್ತಂತೆ. ನನಗನ್ಸೋದು ಭಯೋತ್ಪಾದಕರು ಹೇಳುವ ಧರ್ಮ ಹಿಂದೂಗಳ ಚಡ್ಡಿ ಒಳಗಡೆ ಇರುವಂತದ್ದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಮದಷ್ಟು ಕೆಟ್ಟ ಧರ್ಮ ಬೇರೆ ಯಾವ ಜಗತ್ತಲ್ಲಿ ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಚಡ್ಡಿ ತೆಗೆದು ಅವ್ರನ್ನ ನಿಮ್ಮ ಧರ್ಮ ಯಾವ್ದು ಅಂತ ನೋಡ್ಬೇಕಂತಾದ್ರೆ ಹಾಗಾದ್ರೆ ನಿಮ್ಮ ಧರ್ಮ ಯಾವುದು? ಹಿಂದೂಗಳ ಚಡ್ಡಿ ಒಳಗಡೆ ಇರುವಂತದ್ದ ಯಾವ್ದಾಗಾದ್ರೆ? ನಿಮ್ಮ ಭಯೋತ್ಪಾದಕರು ಹೇಳುವಂತ ಧರ್ಮ ಯಾವ್ದಾಗಾದ್ರೆ ಆ ಧರ್ಮವನ್ನು ಸಮರ್ಥನೆ ಮಾಡುವಂತವ್ರು ಇಲ್ಲಿ ಕೂಡ ಇದ್ದಾರೆ ಅಂತಾದ್ರೆ ನಿಮ್ಮ ಧರ್ಮದ ಬಗ್ಗೆ ಕೂಡ ಯೋಚನೆ ಮಾಡಿ. ಇಲ್ಲಿ ಇಂಥ ಗಲೀಜು ಧರ್ಮ ಈ ಭಾರತಕ್ಕೆ ಬೇಕಾಗಿಲ್ಲ. ಇಲ್ಲಿ ಇಂಥ ಕೆಟ್ಟ ಮಾನಸಿಕತೆಯ ಧರ್ಮ ಈ ಭಾರತಕ್ಕೆ ಬೇಕಾಗಿಲ್ಲ. ನಾವೆಲ್ಲ ಭಾರತಾಂಬೆಯ ಮಕ್ಕಳು, ನಾವೆಲ್ಲರೂ ಕೂಡ ಈ ಭಾರತ ತಾಯಿಯ ಮಕ್ಕಳು, ನಾವೆಲ್ಲರೂ ಕೂಡ ಈ ಭಾರತ ಎಲ್ಲ ದೇಶವಾಸಿಗಳನ್ನು ಗೌರವಿಸ್ತೇವೆ. ಇಲ್ಲಿ ಯಾರಿಗೂ ಅನ್ಯಾಯ ಆದ್ರೂ ಕೂಡ, ಯಾರಿಗೂ ನೋವಾದ್ರೂ ಕೂಡ ನಮ್ಮ ಮನಸ್ಸು ಬೆಳೆಯುತ್ತದೆ, ನಾವು ಅವರ ಪರವಾಗಿ ನಿಲ್ತೇವೆ. ಆದ್ರೆ ಇಲ್ಲಿ ಯಾವುದೇ ಹಿಂದೂಗೆ ನೀವು ಅನ್ಯಾಯ ಮಾಡಿ, ಯಾವುದೇ ಹಿಂದೂಗೆ ನೀವು ಅವರನ್ನು ಕೊಂದು ನೀವು ಬದುಕುತ್ತಾದ್ರೆ ಖಂಡಿತವಾಗಿ ಹಿಂದೂ ಸಮಾಜ ಸಹಿಸುವುದಿಲ್ಲ. ಇವತ್ತು ಕಾಶ್ಮೀರಕ್ಕೆ ಮಾತ್ರ ನಾವು ಭಯೋತ್ಪಾದಕರನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಇಡೀ ದೇಶದಲ್ಲಿ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು. ಇವತ್ತು ಎಲ್ಲಿಯಾದರೂ ಭಯೋತ್ಪಾದಕ ಬೆಂಬಲಿಗರು ಅಥವಾ ಭಯೋತ್ಪಾದನೆ ವಿರುದ್ಧ ಹೋರಾಟದಲ್ಲಿ ಸಾಂಕೇತಿಕವಾಗಿ ಬೆಂಬಲವನ್ನು ಸೂಚಿಸಿ ಅವರ ಜೊತೆ ನಿಲ್ತಾರಂತಾದ್ರೆ ನಾವು ಅವರನ್ನು ಕೂಡ ಧಿಕ್ಕರಿಸಬೇಕಾಗಿದೆ. ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ಬಹಳ ಚಂದವಾಗಿ ಹೇಳಿದ್ರು, ಆ ಭಯೋತ್ಪಾದನೆ ಮಾಡಿದ್ದಾರ ಅವರ ಮನೆ ಉರಿಬೇಕು, ಅವರ ತಲೆ ಕಡಿಬೇಕು ಅಂತೇಳಿ. ಅದೇ ಮಾತನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ಕೂಡ ಯಾರಾದ್ರೂ ಅವರ ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಿದ್ದಾರಂತಾದ್ರೆ ಇಲ್ಲಿ ಕೂಡ ಮನೆ ಉರಿತದೆ, ತಲೆ ಹೋಗ್ತದೆ. ಆದ್ರಿಂದಾಗಿ ಯಾರು ಕೂಡ ಇದರ ಬಗ್ಗೆ ಸುಲಭವಾಗಿ ಯೋಚನೆ ಮಾಡಬಹುದು, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು. ಭಯೋತ್ಪಾದನೆ ನಾವು ಸಹಿಸುವುದೇ ಇಲ್ಲ. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ಕೆಲಸ, ಹಿಂದೂಗಳ ಮಾರಣವನ್ನು ಮಾಡುವಂತ ವ್ಯವಸ್ಥೆ ನಿಮ್ಮಲ್ಲಿ ಏನಾದರೂ ಯೋಚನೆ ಮಾಡಿದ್ರು ಕೂಡ ಈ ಹಿಂದೂ ಸಮಾಜ ಸಹಿಸುವುದಿಲ್ಲ. ಸಾಂಕೇತಿಕವಾಗಿ ನಾವು ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದನ್ನು ಮತ್ತೆ ಭಾರತ ಸರ್ಕಾರಕ್ಕೆ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕು. ಇದನ್ನ ಇನ್ನೇನಿದೆಯಾ, ಭಯೋತ್ಪಾದಕರೆಲ್ಲರೂ POKಯಲ್ಲಿ ಅವರು ಅಡಗಿ ಕುಟ್ಕೊಂಡಿದ್ರೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ POKಯನ್ನು ವಶಪಡಿಸುವ ಮುಖಾಂತರ ಭಯೋತ್ಪಾದನೆ ಮೂಲೋತ್ಪಾದನೆ ಮಾಡಬೇಕು. ಅನಂತಕುಮಾರ್ ಅವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಇವತ್ತು ಭಯೋತ್ಪಾದನೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಇಸ್ಲಾಮಲ್ಲಿ ಇದೆ ಅಂತೇಳಿ. ನಾವು ಇಸ್ಲಾಮನ್ನು ಎಲ್ಲವನ್ನು ದೂರ್ತಾ ಇಲ್ಲ. ಇಸ್ಲಾಮಲ್ಲಿ ಇದ್ದವರೆಲ್ಲರೂ ಭಯೋತ್ಪಾದಕರು ಅಂತ ಹೇಳ್ತಾ ಇಲ್ಲ. ಆದ್ರೆ ಎಲ್ಲಾ ಭಯೋತ್ಪಾದಕರು ಸಿಕ್ಕಿದವರು ಅದೊಂದೇ ಧರ್ಮದವರು. ಅದರಿಂದಾಗಿ ನಾವು ನಿಮ್ಮ ಧರ್ಮದಲ್ಲಿ ಆದ್ರೂ ಕೂಡ ಎಲ್ಲರೂ ಪರ್ಸೆಂಟೇಜ್ ವೈಸ್ ಬಹಳ ಒಳ್ಳೆಯವರು ಇರ್ಬೋದು, ನೀವು ಅಂತವರಿಗೆ ಬುದ್ಧಿಯನ್ನು ಹೇಳುವಂತ ಕೆಲಸ ಮಾಡಬೇಕು. ಇಂಥ ಕೆಲಸಗಳಿಗೆ ಅವ್ರು ಕೈ ಹಾಕಬಾರದು. ಮತ್ತೆ ಯಾವುದೇ ದೇಶದಲ್ಲಿ ಭಯೋತ್ಪಾದಕ ಮಾಡುವಂತ ಕೆಲಸಗಳಿಗೆ ಅವರು ಬೆಂಬಲವನ್ನು ಸೂಚಿಸಬಾರದು. ಆ ಮುಖಾಂತರ ಈ ದೇಶಕ್ಕೆ ಈ
ಭಾರತಕ್ಕೆ ಅನ್ಯಾಯ ಆದ್ರೆ, ಇಲ್ಲಿಯ ಹಿಂದೂ ಸಮಾಜಕ್ಕೆ, ಈ ದೇಶವಾಸಿಗಳಿಗೆ ಅನ್ಯಾಯ ಆದ್ರೆ ಕೂಡಲೇ ಎಚ್ಚೆತ್ತು ನಮ್ಮ ಜೊತೆ ಸೇರ್ಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ, ಇವತ್ತು ನಾವೇನು ಸಾಂಕೇತಿಕವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಇದನ್ನು ಕೂಡಲೇ ನಿಲ್ಲಿಸ್ತಾ ಇದ್ರೆ, ಈ ಭಯೋತ್ಪಾದಕ ಕೃತ್ಯವನ್ನು ನಿಲ್ಲಿಸ್ತಾ ಇದ್ರೆ ಇಡೀ ದೇಶದಾದ್ಯಂತ ಪರಿವಾರವೆಲ್ಲವೂ ಸೇರಿಕೊಂಡು ಪ್ರತಿಭಟನೆ ಮಾಡುವಂತ ಅನಿವಾರ್ಯ ಸ್ಥಿತಿ ಬರಬಹುದು ನಮಗೆ. ಅದರಿಂದಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಇವತ್ತು ಭಯೋತ್ಪಾದಕ ಕೃತ್ಯವನ್ನು ನಿಲ್ಲಿಸಿ ಈ ದೇಶವನ್ನ ಶಾಂತಿಯ ತೋಟವನ್ನಾಗಿ ಮಾಡೋಣ. ನಾವು ಚೆನ್ನಾಗಿ ಬಾಳೋಣ, ನೀವು ಕೂಡ ಚೆನ್ನಾಗಿ ಬಾಳೋಣ. ಇವತ್ತು ನಮಗೆ ವಿಶ್ವಾಸ ಇದೆ, ಭಾರತ ಸರ್ಕಾರದ ನಾಯಕತ್ವದ ಮೇಲೆ ವಿಶ್ವಾಸ ಇದೆ. ಯಾವುದೇ ಭಯೋತ್ಪಾದಕರನ್ನು ಬಿಡುವುದಿಲ್ಲ. ಯಾರೆಲ್ಲ ಅಂತ ಕೃತ್ಯ ಮಾಡಿದಾರ ಅಥವಾ ಯಾರೆಲ್ಲ ಅವರಿಗೆ ಬೆಂಬಲವಿದ್ದಾರ ಅವ್ರನ್ನೆಲ್ಲವನ್ನು ಕೂಡ ಬಂಧಿಸಿ ಅವರನ್ನು ಎಲ್ಲಿ ಪೂರ್ತಿ ತನಿಖೆಯನ್ನು ಮಾಡಬೇಕು. ಇದಕ್ಕೆ ಬೆಂಬಲ ಸೂಚಿಸುವಂತ ಯಾರೆಲ್ಲಿದ್ದಾರ ಅವರೆಲ್ಲವರನ್ನು ಕೂಡ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ.